ಹಾಯ್, ಎಲ್ಲರಿಗೂ ನಮಸ್ಕಾರ. ಚಾಣಕ್ಯ ಕ್ರಾಂತಿ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಆಗಸ್ಟ್ ತಿಂಗಳ ಪ್ರಚಲಿತ ಘಟನೆಗಳ ಭಾಗ 1. ಈ ಕ್ಲಾಸ್ನಲ್ಲಿ ನ್ಯೂಸ್ ಪೇಪರ್ ಕಟಿಂಗ್, ಕರೆಂಟ್ ಅಫೇರ್ಸ್ ಹಾಗೂ ಜಿಕೆ ಕರೆಂಟ್ ಅಫೇರ್ಸ್ ಅನ್ನು ಒಳಗೊಂಡಿದೆ. ಕ್ವಶನ್ ನಂಬರ್ 1. ಇತ್ತೀಚೆಗೆ ಸುದ್ದಿಯಲ್ಲಿ ಉಲ್ಲೇಖಿಸಲಾದ ಹಮಾಸ್ ಎಂದರೇನು? ಆಪ್ಷನ್ ಎ ಉಗ್ರಗಾಮಿ ಪ್ಯಾಲೆಸ್ಟಿನಿಯನ್ ಗುಂಪು, ಬಿ ರಷ್ಯಾದ ಉಗ್ರಗಾಮಿ ಗುಂಪು, ಸಿ ಚೀನಾದ ರಹಸ್ಯ ಸಂಸ್ಥೆ, ಡಿ ಉಕ್ರೇನ್ನ ಭದ್ರತಾ ಪಡೆ. ಸರಿಯಾದ ಉತ್ತರ ಆಪ್ಷನ್ ಎ ಉಗ್ರಗಾಮಿ ಪ್ಯಾಲೆಸ್ಟಿನಿಯನ್ ಗುಂಪು. ಕ್ವಶನ್ ನಂಬರ್ 2. ಇತ್ತೀಚೆಗೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯುಪಿಎಸ್ಸಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ ಎ ಸುಮನ್ ಶರ್ಮಾ, ಬಿ ಪ್ರೀತಿ ಸುಡಾನ್, ಸಿ ಪ್ರದೀಪ್ ಕುಮಾರ್ ಜೋಶಿ, ಡಿ ರಾಜೀವ್ ನಯನ್. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೀತಿ ಸುಡಾನ್. ಕ್ವಶನ್ ನಂಬರ್ 3. ಇತ್ತೀಚೆಗೆ ಯಾವ ದೇಶವು ಪೂರೈಕೆ ಸರಪಳಿ ಮಂಡಳಿಯ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದೆ? ಆಪ್ಷನ್ ಎ ಭಾರತ, ಬಿ ಭೂತಾನ್, ಸಿ ಫ್ರಾನ್ಸ್, ಡಿ ಬಾಂಗ್ಲಾದೇಶ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಕ್ವಶನ್ ನಂಬರ್ 4. ಯಾವ ದೇಶವು ಅಂತಾರಾಷ್ಟ್ರೀಯ ಕೃಷಿ ಅರ್ಥಶಾಸ್ತ್ರಜ್ಞರ ಸಮ್ಮೇಳನವನ್ನು ಆಯೋಜಿಸುತ್ತದೆ? ಆಪ್ಷನ್ ಎ ಭೂತಾನ್, ಬಿ ಮಯನ್ಮಾರ್, ಸಿ ನೇಪಾಳ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ಕ್ವಶನ್ ನಂಬರ್ 5. ಯಾವ ಸಚಿವಾಲಯವು ಇತ್ತೀಚೆಗೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಮತ್ತು ಟ್ರೈನಿಂಗ್ ಸ್ಕೀಮ್ 2.0 ಪೋರ್ಟಲ್ ಅನ್ನು ಪ್ರಾರಂಭಿಸಿತು? ಆಪ್ಷನ್ ಎ ನಗರಾಭಿವೃದ್ಧಿ ಸಚಿವಾಲಯ, ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಸಿ ಶಿಕ್ಷಣ ಸಚಿವಾಲಯ, ಡಿ ರಕ್ಷಣಾ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ. ಕ್ವಶನ್ ನಂಬರ್ 6. ಯಾವ ದೇಶವು ಅಂತಾರಾಷ್ಟ್ರೀಯ ವಾಯು ವ್ಯಾಯಾಮ ತರಂಗಶಕ್ತಿ 2024 ಅನ್ನು ಆಯೋಜಿಸುತ್ತದೆ? ಆಪ್ಷನ್ ಎ ಯುಕೆ, ಬಿ ಭಾರತ, ಸಿ ಜರ್ಮನಿ, ಡಿ ಫ್ರಾನ್ಸ್. ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ. ಕ್ವಶನ್ ನಂಬರ್ 7. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕೃಷ್ಣರಾಜಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಗುಜರಾತ್, ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ ಕರ್ನಾಟಕ. ಕ್ವಶನ್ ನಂಬರ್ 8. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಜೂಮರ್ ಸಾಂಪ್ರದಾಯಿಕ ನೃತ್ಯವನ್ನು ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುತ್ತದೆ? ಆಪ್ಷನ್ ಎ ನಾಗಾಲ್ಯಾಂಡ್, ಬಿ ಸಿಕ್ಕಿಂ, ಸಿ ಅಸ್ಸಾಂ, ಡಿ ಮಣಿಪುರ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ. ಕ್ವಶನ್ ನಂಬರ್ 9. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾರ್ಕಿನ್ಸನ್ ಕಾಯಿಲೆ ಎಂದರೇನು? ಆಪ್ಷನ್ ಎ ಹೃದಯ ರಕ್ತನಾಳದ ಅಸ್ವಸ್ಥತೆ, ಬಿ ಪ್ರಗತಿಶೀಲ ನರವೈಜ್ಞಾನಿಕ ಅಸ್ವಸ್ಥತೆ, ಸಿ ಉಸಿರಾಟದ ಕಾಯಿಲೆ, ಡಿ ಒಂದು ರೀತಿಯ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಗತಿಶೀಲ ನರವೈಜ್ಞಾನಿಕ ಅಸ್ವಸ್ಥತೆ. ಕ್ವಶನ್ ನಂಬರ್ 10. ಇತ್ತೀಚೆಗೆ ಯಾವ ಸಚಿವಾಲಯವು 6 ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬ್ಯಾಗ್ ರಹಿತ ದಿನಗಳಿಗಾಗಿ ಮಾರ್ಗಸೂಚಿಗಳನ್ನು ಪರಿಚಯಿಸಿದೆ? ಆಪ್ಷನ್ ಎ ಗೃಹ ವ್ಯವಹಾರಗಳ ಸಚಿವಾಲಯ, ಬಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಸಿ ಶಿಕ್ಷಣ ಸಚಿವಾಲಯ, ಡಿ ವಿದ್ಯುತ್ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಶಿಕ್ಷಣ ಸಚಿವಾಲಯ. ಕ್ವಶನ್ ನಂಬರ್ 11. ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚ್ಯಂಕ 2024ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಆಪ್ಷನ್ ಎ 36, ಬಿ 37, ಸಿ 38, ಡಿ 39. ಸರಿಯಾದ ಉತ್ತರ ಆಪ್ಷನ್ ಡಿ 39. ಕ್ವಶನ್ ನಂಬರ್ 12. ಇತ್ತೀಚೆಗೆ ವೈದ್ಯಕೀಯ ಸೇವೆಗಳ ಮಹಾನಿರ್ದೇಶಕರಾಗಿ ನೇಮಕಗೊಂಡ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಲೆಫ್ಟಿನೆಂಟ್ ಜನರಲ್ ಪುನೀತ್ ಅರೋರಾ, ಬಿ ಸಾಧನಾ ಸಕ್ಸೇನಾ ನಾಯರ್, ಸಿ ಮಾಧುರಿ ಕಾನಿಟ್ಕರ್, ಡಿ ಕವಿತಾ ಸಹಾಯ್. ಸರಿಯಾದ ಉತ್ತರ ಆಪ್ಷನ್ ಬಿ ಲೆಫ್ಟಿನೆಂಟ್ ಜನರಲ್ ಸಾಧನಾ ಸಕ್ಸೇನಾ ನಾಯರ್. ಕ್ವಶನ್ ನಂಬರ್ 13. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಡಿಫೆನ್ಸ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಸ್ಕೀಮ್ ಅನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಆಪ್ಷನ್ ಎ ರಕ್ಷಣಾ ಸಚಿವಾಲಯ, ಬಿ ಗೃಹ ವ್ಯವಹಾರಗಳ ಸಚಿವಾಲಯ, ಸಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಡಿ ನಗರಾಭಿವೃದ್ಧಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ಷಣಾ ಸಚಿವಾಲಯ. ಕ್ವಶನ್ ನಂಬರ್ 14. ಇತ್ತೀಚೆಗೆ ಯಾವ ಸಂಸ್ಥೆಯು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಿಂದ ವಿಶೇಷವಾದ ವಿಶೇಷ ಸಲಹಾ ಸ್ಥಾನಮಾನವನ್ನು ಪಡೆದಿದೆ? ಆಪ್ಷನ್ ಎ ಐಐಟಿ ಕಾನ್ಪುರ್, ಬಿ ಕೆಐಐಟಿ ಡಿಯು, ಸಿ ಬಿಐಟಿಎಸ್, ಡಿ ಐಐಟಿ ದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆಐಐಟಿ ಡಿಯು. ಕ್ವಶನ್ ನಂಬರ್ 15. ಇತ್ತೀಚೆಗೆ 52ನೇ ರಾಜ್ಯಪಾಲರ ಸಮ್ಮೇಳನ ಎಲ್ಲಿ ನಡೆಯಿತು? ಆಪ್ಷನ್ ಎ ಹೈದರಾಬಾದ್, ಬಿ ನವದೆಹಲಿ, ಸಿ ಚೆನ್ನೈ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಬಿ ನವದೆಹಲಿ. ಕ್ವಶನ್ ನಂಬರ್ 16. ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಮುಖ್ಯಮಂತ್ರಿ ಮಯಾನ್ ಸಮ್ಮಾನ್ ಯೋಜನೆಯನ್ನು ಪ್ರಾರಂಭಿಸಿದೆ? ಆಪ್ಷನ್ ಎ ಬಿಹಾರ್, ಬಿ ಜಾರ್ಖಂಡ್, ಸಿ ಒಡಿಶಾ, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಜಾರ್ಖಂಡ್. ಕ್ವಶನ್ ನಂಬರ್ 17. ಇತ್ತೀಚೆಗೆ ಭಾರತವು 14ನೇ ಭಾರತ ವಿಯೆಟ್ನಾಂ ರಕ್ಷಣಾ ನೀತಿ ಸಂವಾದವನ್ನು ಯಾವ ನಗರದಲ್ಲಿ ಆಯೋಜಿಸಿದೆ? ಆಪ್ಷನ್ ಎ ಚೆನ್ನೈ, ಬಿ ಹೈದರಾಬಾದ್, ಸಿ ನವದೆಹಲಿ, ಡಿ ಬೆಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿ. ಕ್ವಶನ್ ನಂಬರ್ 18. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಐಎನ್ಎಸ್ ಶಾಲ್ಕಿ ಎಂದರೇನು? ಆಪ್ಷನ್ ಎ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ, ಬಿ ವಿಮಾನವಾಹಕ ನೌಕೆ, ಸಿ ಸ್ಟೆಲ್ತ್ ಡಿಸ್ಟ್ರಾಯರ್, ಡಿ ರಿಕವರಿ ಹಡಗು. ಸರಿಯಾದ ಉತ್ತರ ಆಪ್ಷನ್ ಎ ಡೀಸೆಲ್ ಎಲೆಕ್ಟ್ರಿಕ್ ಜಲಾಂತರ್ಗಾಮಿ.
ಕ್ವಶನ್ ನಂಬರ್ 19 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಂಧವಗಢ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಒಡಿಶಾ, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಅಸ್ಸಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ್. ಕ್ವಶನ್ ನಂಬರ್ 20 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲೆಜಿಯೋನೈರ್ಸ್ ಕಾಯಿಲೆಯು ಯಾವ ಏಜೆಂಟ್ ಇಂದ ಉಂಟಾಗುತ್ತದೆ? ಆಪ್ಷನ್ ಎ ವೈರಸ್, ಬಿ ಬ್ಯಾಕ್ಟೀರಿಯಾ, ಸಿ ಫಂಗಸ್, ಡಿ ಪ್ರೋಟೋಜೋವಾ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾ. ಕ್ವಶನ್ ನಂಬರ್ 21 ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಸ್ಟ್ರಾ ಮಾರ್ಕ್ 1 ಕ್ಷಿಪಣಿ ಯಾವ ರೀತಿಯ ಕ್ಷಿಪಣಿ? ಆಪ್ಷನ್ ಎ ಮೇಲ್ಮೈಯಿಂದ ಗಾಳಿಗೆ ಹಾರುವ ಕ್ಷಿಪಣಿ, ಬಿ ದೃಶ್ಯ ವ್ಯಾಪ್ತಿಯನ್ನು ಮೀರಿ ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ, ಸಿ ಗಾಳಿಯಿಂದ ಮೇಲ್ಮೈಗೆ ಹಾರುವ ಕ್ಷಿಪಣಿ, ಡಿ ಮೇಲ್ಮೈಯಿಂದ ಮೇಲ್ಮೈಗೆ ಹಾರುವ ಕ್ಷಿಪಣಿ. ಸರಿಯಾದ ಉತ್ತರ ಆಪ್ಷನ್ ಬಿ ದೃಶ್ಯ ವ್ಯಾಪ್ತಿಯನ್ನು ಮೀರಿ ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ. ಕ್ವಶನ್ ನಂಬರ್ 22 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗ್ಲಿಯೋಬ್ಲಾಸ್ಟೋಮಾ ಎಂದರೇನು? ಆಪ್ಷನ್ ಎ ಒಂದು ರೀತಿಯ ಮೆದುಳು ಅಥವಾ ಬೆನ್ನುಹುರಿಯ ಕ್ಯಾನ್ಸರ್, ಬಿ ಒಂದು ವಿಧದ ಹೃದಯ ಕಾಯಿಲೆ, ಸಿ ಒಂದು ರೀತಿಯ ಶ್ವಾಸಕೋಶದ ಕ್ಯಾನ್ಸರ್, ಡಿ ಒಂದು ರೀತಿಯ ಚರ್ಮದ ಕ್ಯಾನ್ಸರ್. ಸರಿಯಾದ ಉತ್ತರ ಆಪ್ಷನ್ ಎ ಒಂದು ರೀತಿಯ ಮೆದುಳು ಅಥವಾ ಬೆನ್ನುಹುರಿಯ ಕ್ಯಾನ್ಸರ್. ಕ್ವಶನ್ ನಂಬರ್ 23 ಇತ್ತೀಚೆಗೆ ನಿಧನರಾದ ಯಾಮಿನಿ ಕೃಷ್ಣಮೂರ್ತಿ ಅವರು ಯಾವ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರು? ಆಪ್ಷನ್ ಎ ಬಾಕ್ಸಿಂಗ್, ಬಿ ಪತ್ರಿಕೋದ್ಯಮ, ಸಿ ಶಾಸ್ತ್ರೀಯ ನೃತ್ಯ, ಡಿ ವಿಜ್ಞಾನಿ. ಸರಿಯಾದ ಉತ್ತರ ಆಪ್ಷನ್ ಸಿ ಶಾಸ್ತ್ರೀಯ ನೃತ್ಯ. ಕ್ವಶನ್ ನಂಬರ್ 24 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪೊಬಿಟೋರಾ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ನಾಗಾಲ್ಯಾಂಡ್, ಬಿ ಮಣಿಪುರ್, ಸಿ ಅಸ್ಸಾಂ, ಡಿ ಅರುಣಾಚಲ್ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ಸಾಂ. ಕ್ವಶನ್ ನಂಬರ್ 25 ಎಂಎಸ್ಪಿ ನಲ್ಲಿ ರೈತರಿಂದ ಎಲ್ಲಾ ಬೆಳೆಗಳನ್ನು ಖರೀದಿಸಿದ ಭಾರತದಲ್ಲಿ ಇತ್ತೀಚೆಗೆ ಯಾವ ರಾಜ್ಯವು ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ ಎ ಹರಿಯಾಣ, ಬಿ ಪಂಜಾಬ್, ಸಿ ಉತ್ತರ ಪ್ರದೇಶ್, ಡಿ ಬಿಹಾರ್. ಸರಿಯಾದ ಉತ್ತರ ಆಪ್ಷನ್ ಎ ಹರಿಯಾಣ. ಕ್ವಶನ್ ನಂಬರ್ 26 ಇತ್ತೀಚೆಗೆ ಆಸಿಯಾನ್ ಭಾರತದ ಸರಕುಗಳ ಒಪ್ಪಂದದ ಜಂಟಿ ಸಮಿತಿಯ 5ನೇ ಸಭೆ ಎಲ್ಲಿ ನಡೆಯಿತು? ಆಪ್ಷನ್ ಎ ಜಕಾರ್ತ್, ಬಿ ನವದೆಹಲಿ, ಸಿ ಮಾಸ್ಕೋ, ಡಿ ಬೀಜಿಂಗ್. ಸರಿಯಾದ ಉತ್ತರ ಆಪ್ಷನ್ ಎ ಜಕಾರ್ತ್. ಕ್ವಶನ್ ನಂಬರ್ 27 ಬಿಮ್ಸ್ಟೆಕ್ ವ್ಯಾಪಾರ ಶೃಂಗಸಭೆ 2024 ಅನ್ನು ಯಾವ ದೇಶವು ಆಯೋಜಿಸುತ್ತಿದೆ? ಆಪ್ಷನ್ ಎ ಭಾರತ, ಬಿ ನೇಪಾಳ, ಸಿ ಭೂತಾನ್, ಡಿ ಮಯನ್ಮಾರ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಕ್ವಶನ್ ನಂಬರ್ 28 ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಆಗಸ್ಟ್ 5, ಬಿ ಆಗಸ್ಟ್ 6, ಸಿ ಆಗಸ್ಟ್ 7, ಡಿ ಆಗಸ್ಟ್ 8. ಸರಿಯಾದ ಉತ್ತರ ಆಪ್ಷನ್ ಸಿ ಆಗಸ್ಟ್ 7. ಕ್ವಶನ್ ನಂಬರ್ 29 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಬಂಧವಗಢ್ ಹುಲಿ ಸಂರಕ್ಷಿತ ಪ್ರದೇಶ ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಒಡಿಶಾ, ಬಿ ಉತ್ತರ ಪ್ರದೇಶ್, ಸಿ ಮಧ್ಯಪ್ರದೇಶ್, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ್. ಕ್ವಶನ್ ನಂಬರ್ 30 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ C-130J ಸೂಪರ್ ಹರ್ಕ್ಯುಲಸ್ ಎಂದರೇನು? ಆಪ್ಷನ್ ಎ ದೃಶ್ಯ ವ್ಯಾಪ್ತಿಯ ಕ್ಷಿಪಣಿಯನ್ನು ಮೀರಿ ಗಾಳಿಯಿಂದ ಗಾಳಿಗೆ ಹಾರುವ ಕ್ಷಿಪಣಿ, ಬಿ ಪರಮಾಣು ಬ್ಯಾಲಿಸ್ಟಿಕ್ ಜಲಾಂತರ್ಗಾಮಿ, ಸಿ ಟರ್ಬೋಪ್ರಾಪ್ ಮಿಲಿಟರಿ ಸಾರಿಗೆ ವಿಮಾನ, ಡಿ ಹೆವಿ ಲಿಫ್ಟ್ ಹೆಲಿಕಾಪ್ಟರ್. ಸರಿಯಾದ ಉತ್ತರ ಆಪ್ಷನ್ ಸಿ ಟರ್ಬೋಪ್ರಾಪ್ ಮಿಲಿಟರಿ ಸಾರಿಗೆ ವಿಮಾನ. ಕ್ವಶನ್ ನಂಬರ್ 31 ಇತ್ತೀಚೆಗೆ ಯಾವ ರಾಜ್ಯವು ವಿಪತ್ತು ಅಪಾಯ ವರ್ಗಾವಣೆ ಪ್ಯಾರಾಮೆಟ್ರಿಕ್ ವಿಮಾ ಪರಿಹಾರವನ್ನು ಜಾರಿಗೆ ತಂದ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ ಎ ಮಣಿಪುರ್, ಬಿ ಅಸ್ಸಾಂ, ಸಿ ನಾಗಾಲ್ಯಾಂಡ್, ಡಿ ಮಿಜೋರಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ನಾಗಾಲ್ಯಾಂಡ್. ಕ್ವಶನ್ ನಂಬರ್ 32 ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಆರೋಗ್ಯ ಇಲಾಖೆಯ ಉದ್ಯೋಗಿಗಳಿಗಾಗಿ ಉಪಸ್ಥಿತಿ ಪೋರ್ಟಲ್ ಅನ್ನು ಪ್ರಾರಂಭಿಸಿತು? ಆಪ್ಷನ್ ಎ ಜಾರ್ಖಂಡ್, ಬಿ ಬಿಹಾರ್, ಸಿ ಒಡಿಶಾ, ಡಿ ಗುಜರಾತ್. ಸರಿಯಾದ ಉತ್ತರ ಆಪ್ಷನ್ ಎ ಜಾರ್ಖಂಡ್. ಕ್ವಶನ್ ನಂಬರ್ 33 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆದಿಚುಂಚನಗಿರಿ ನವಿಲು ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಕೇರಳ, ಬಿ ತಮಿಳುನಾಡು, ಸಿ ಮಹಾರಾಷ್ಟ್ರ, ಡಿ ಕರ್ನಾಟಕ. ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಕ್ವಶನ್ ನಂಬರ್ 34 ಇತ್ತೀಚೆಗೆ ಪಿಜಿಯ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕಂಪ್ಯಾನಿಯನ್ ಆಫ್ ದಿ ಆರ್ಡರ್ ಆಫ್ ಪಿಜಿ ಅನ್ನು ಯಾರಿಗೆ ನೀಡಲಾಗಿದೆ? ಆಪ್ಷನ್ ಎ ದ್ರೌಪದಿ ಮುರ್ಮು, ಬಿ ನರೇಂದ್ರ ಮೋದಿ, ಸಿ ಎಸ್ ಜಯಶಂಕರ್, ಡಿ ಅಮಿತ್ ಶಾ. ಸರಿಯಾದ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮು. ಕ್ವಶನ್ ನಂಬರ್ 35 ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು 5 ಲಕ್ಷ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಲಾಜಿಸ್ಟಿಕ್ ನೀತಿ 2024 ಅನ್ನು ಅನುಮೋದಿಸಿದೆ? ಆಪ್ಷನ್ ಎ ಕರ್ನಾಟಕ, ಬಿ ಅಸ್ಸಾಂ, ಸಿ ಮಹಾರಾಷ್ಟ್ರ, ಡಿ ಉತ್ತರ ಪ್ರದೇಶ್. ಸರಿಯಾದ ಉತ್ತರ ಆಪ್ಷನ್ ಸಿ ಮಹಾರಾಷ್ಟ್ರ. ಕ್ವಶನ್ ನಂಬರ್ 36 ಇತ್ತೀಚೆಗೆ ಯಾವ ದೇಶವು ಕಾವಾ ಮಹಿಳಾ ವಾಲಿಬಾಲ್ ನೇಷನ್ಸ್ ಲೀಗ್ 2024 ಅನ್ನು ಗೆದ್ದಿದೆ? ಆಪ್ಷನ್ ಎ ಭಾರತ, ಬಿ ನೇಪಾಳ, ಸಿ ಭೂತಾನ್, ಡಿ ಇರಾನ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಕ್ವಶನ್ ನಂಬರ್ 37 ಇತ್ತೀಚೆಗೆ ಭಾರತೀಯ ಸೇನೆಯು ಯಾವ ಪ್ರದೇಶದಲ್ಲಿ ಕಾರ್ಯತಂತ್ರದ ಮಿಲಿಟರಿ ವ್ಯಾಯಾಮ ಪರ್ವತ್ ಪ್ರಹಾರ್ ನಡೆಸಿದೆ? ಆಪ್ಷನ್ ಎ ಚೆನ್ನೈ, ಬಿ ವಿಶಾಖಪಟ್ಟಣಂ, ಸಿ ಲಡಾಖ್, ಡಿ ಜೈಸಲ್ಮೇರ್. ಸರಿಯಾದ ಉತ್ತರ ಆಪ್ಷನ್ ಸಿ ಲಡಾಖ್. ಕ್ವಶನ್ ನಂಬರ್ 38 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಶ್ರೀ ಬಾಬಾ ಬುದ್ಧ ಅಮರನಾಥ್ ದೇವಾಲಯವು ಜಮ್ಮು ಮತ್ತು ಕಾಶ್ಮೀರದ ಯಾವ ಕಣಿವೆಯಲ್ಲಿದೆ? ಆಪ್ಷನ್ ಎ ಅರು ವ್ಯಾಲಿ,
ಬಿ ಲೋರಾನ್ ಕಣಿವೆ, ಸಿ ಲಿಡ್ಡರ್ ವ್ಯಾಲಿ, ಡಿ ಗುರೇಜ್ ಕಣಿವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲೋರಾನ್ ಕಣಿವೆ. ಕ್ವಶನ್ ನಂಬರ್ 39 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡ ವಕ್ಫ್ ಎಂದರೇನು? ಆಪ್ಷನ್ ಎ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಸಮರ್ಪಿಸಲಾದ ಆಸ್ತಿ, ಬಿ ಸರ್ಕಾರಿ ಸ್ವಾಮ್ಯದ ಆಸ್ತಿ, ಸಿ ವೈಯಕ್ತಿಕ ಬಳಕೆಗಾಗಿ ಮೀಸಲಾದ ಆಸ್ತಿ, ಡಿ ಆಸ್ತಿಯ ತಾತ್ಕಾಲಿಕ ದೇಣಿಗೆ. ಸರಿಯಾದ ಉತ್ತರ ಆಪ್ಷನ್ ಎ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಸಮರ್ಪಿಸಲಾದ ಆಸ್ತಿ. ಕ್ವಶನ್ ನಂಬರ್ 40 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತುರ್ಕಾನಾ ಸರೋವರವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ನೈಜೀರಿಯಾ, ಬಿ ಕಿನ್ಯಾ, ಸಿ ರಷ್ಯಾ, ಡಿ ಉಕ್ರೇನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕಿನ್ಯಾ. ಕ್ವಶನ್ ನಂಬರ್ 41 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮಂಕಿಪಾಕ್ಸ್ ಇದು ಯಾವ ರೋಗಕಾರಕದಿಂದ ಉಂಟಾಗುತ್ತದೆ? ಆಪ್ಷನ್ ಎ ವೈರಸ್, ಬಿ ಬ್ಯಾಕ್ಟೀರಿಯಾ, ಸಿ ಫಂಗಸ್, ಡಿ ಪ್ರೋಟೋಜೋವಾ. ಸರಿಯಾದ ಉತ್ತರ ಆಪ್ಷನ್ ಎ ವೈರಸ್. ಕ್ವಶನ್ ನಂಬರ್ 42 ಯಾವ ದಿನವನ್ನು ಅಂತಾರಾಷ್ಟ್ರೀಯ ಸ್ಥಳೀಯ ಜನರ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಆಗಸ್ಟ್ 8, ಬಿ ಆಗಸ್ಟ್ 9, ಸಿ ಆಗಸ್ಟ್ 10, ಡಿ ಆಗಸ್ಟ್ 11. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 9. ಕ್ವಶನ್ ನಂಬರ್ 43 ಇತ್ತೀಚೆಗೆ ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಪುರುಷರ ಜಾವ್ಲಿನ್ ಥ್ರೋ ಸ್ಪರ್ಧೆಯಲ್ಲಿ ನೀರಜ್ ಚೋಪ್ರಾ ಯಾವ ಪದಕವನ್ನು ಗೆದ್ದರು? ಆಪ್ಷನ್ ಎ ಚಿನ್ನ, ಬಿ ಬೆಳ್ಳಿ, ಸಿ ಕಂಚು, ಡಿ ಮೇಲ್ನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳಿ. ಕ್ವಶನ್ ನಂಬರ್ 44 ಪ್ಯಾರಿಸ್ ಒಲಿಂಪಿಕ್ಸ್ 2024ರಲ್ಲಿ ಇತ್ತೀಚೆಗೆ ಕಂಚಿನ ಪದಕ ಗೆದ್ದಿರುವ ಅಮನ್ ಸೆಹ್ರಾವತ್ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ? ಆಪ್ಷನ್ ಎ ಬಾಕ್ಸಿಂಗ್, ಬಿ ಕುಸ್ತಿ, ಸಿ ಟೇಬಲ್ ಟೆನಿಸ್, ಡಿ ಬ್ಯಾಡ್ಮಿಂಟನ್. ಸರಿಯಾದ ಉತ್ತರ ಆಪ್ಷನ್ ಬಿ ಕುಸ್ತಿ. ಕ್ವಶನ್ ನಂಬರ್ 45 ಇತ್ತೀಚೆಗೆ ಹಿಂದೂ ಮಹಾಸಾಗರದಲ್ಲಿ ನೀರೊಳಗಿನ ರಚನೆಗಳಿಗೆ ಯಾವ 3 ಹೆಸರುಗಳನ್ನು ನೀಡಲಾಗಿದೆ? ಆಪ್ಷನ್ ಎ ಅಶೋಕ, ಚಂದ್ರಗುಪ್ತ ಮತ್ತು ಕಲ್ಪತರು, ಬಿ ಮಹಾತ್ಮ, ನೆಹರು ಮತ್ತು ಗಾಂಧಿ, ಸಿ ಹಿಮಾಲಯ, ಗಂಗಾ, ಕೃಷ್ಣ, ಡಿ ಶಿವ, ವಿಷ್ಣು ಮತ್ತು ಬ್ರಹ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಅಶೋಕ, ಚಂದ್ರಗುಪ್ತ ಮತ್ತು ಕಲ್ಪತರು. ಕ್ವಶನ್ ನಂಬರ್ 46 ಇತ್ತೀಚೆಗೆ ದ್ವಿಪಕ್ಷೀಯ ವಾಯುಪಡೆಯ ವ್ಯಾಯಾಮ ಉದಾರ ಶಕ್ತಿ 2024ರಲ್ಲಿ ಯಾವ ದೇಶಗಳು ಭಾಗವಹಿಸಿದ್ದವು? ಆಪ್ಷನ್ ಎ ಚೀನಾ ಮತ್ತು ಜಪಾನ್, ಬಿ ಭಾರತ ಮತ್ತು ಮ್ಯಾನ್ಮಾರ್, ಸಿ ಭಾರತ ಮತ್ತು ಮಲೇಷ್ಯಾ, ಡಿ ಭಾರತ ಮತ್ತು ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಮತ್ತು ಮಲೇಷ್ಯಾ. ಕ್ವಶನ್ ನಂಬರ್ 47 ಟಿಮೋರ್ ಲೆಸ್ಟೆಯ ಅತ್ಯುನ್ನತ ನಾಗರಿಕ ಗ್ರ್ಯಾಂಡ್ ಕಾಲರ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ಇತ್ತೀಚೆಗೆ ಯಾವ ಭಾರತೀಯರು ಪಡೆದರು? ಆಪ್ಷನ್ ಎ ದ್ರೌಪದಿ ಮುರ್ಮು, ಬಿ ನರೇಂದ್ರ ಮೋದಿ, ಸಿ ನೀರಜ್ ಚೋಪ್ರಾ, ಡಿ ಎಸ್ ಜೈಶಂಕರ್. ಸರಿಯಾದ ಉತ್ತರ ಆಪ್ಷನ್ ಎ ದ್ರೌಪದಿ ಮುರ್ಮು. ಕ್ವಶನ್ ನಂಬರ್ 48 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ 2.0 ಯೋಜನೆ ಅನುಷ್ಠಾನಕ್ಕೆ ಯಾವ ಸಚಿವಾಲಯ ನೋಡಲ್ ಸಂಸ್ಥೆಯಾಗಿದೆ? ಆಪ್ಷನ್ ಎ ನಗರಾಭಿವೃದ್ಧಿ ಸಚಿವಾಲಯ, ಬಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ, ಸಿ ಕೃಷಿ ಸಚಿವಾಲಯ, ಡಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಕ್ವಶನ್ ನಂಬರ್ 48 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಕಿಲಿಮಂಜಾರೋ ಪರ್ವತವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಇಥಿಯೋಪಿಯಾ, ಬಿ ಕಿನ್ಯಾ, ಸಿ ತಾಂಜಾನಿಯಾ, ಡಿ ನೈಜೀರಿಯಾ. ಸರಿಯಾದ ಉತ್ತರ ಆಪ್ಷನ್ ಸಿ ತಾಂಜಾನಿಯಾ. ಕ್ವಶನ್ ನಂಬರ್ 50 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ನೀಲಕುರಂಜಿ ಸಸ್ಯ ಭಾರತದ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಲಡಾಖ್, ಬಿ ಪಶ್ಚಿಮ ಘಟ್ಟಗಳು, ಸಿ ಈಶಾನ್ಯ, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಬಿ ಪಶ್ಚಿಮ ಘಟ್ಟಗಳು. ಕ್ವಶನ್ ನಂಬರ್ 51 ಇತ್ತೀಚೆಗೆ ವಿಶ್ವದ ಅತ್ಯಂತ ಹಳೆಯ ಕ್ಯಾಲೆಂಡರ್ ಅನ್ನು ಯಾವ ದೇಶದಲ್ಲಿ ಕಂಡುಹಿಡಿಯಲಾಗಿದೆ? ಆಪ್ಷನ್ ಎ ಈಜಿಪ್ಟ್, ಬಿ ಟರ್ಕಿ, ಸಿ ಇರಾನ್, ಡಿ ಇರಾಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಟರ್ಕಿ. ಕ್ವಶನ್ ನಂಬರ್ 52 ಇತ್ತೀಚೆಗೆ ಯಾವ ರಾಜ್ಯವು ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಖರೀದಿಸಲು ಹಣವನ್ನು ನೀಡುವ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ? ಆಪ್ಷನ್ ಎ ರಾಜಸ್ಥಾನ್, ಬಿ ಗುಜರಾತ್, ಸಿ ಮಧ್ಯಪ್ರದೇಶ್, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಸಿ ಮಧ್ಯಪ್ರದೇಶ್. ಕ್ವಶನ್ ನಂಬರ್ 53 ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಅಂಗಾಂಗ ದಿನ ಎಂದು ಆಚರಿಸಲಾಗುತ್ತದೆ? ಆಪ್ಷನ್ ಎ ಆಗಸ್ಟ್ 12, ಬಿ ಆಗಸ್ಟ್ 13, ಸಿ ಆಗಸ್ಟ್ 14, ಡಿ ಆಗಸ್ಟ್ 15. ಸರಿಯಾದ ಉತ್ತರ ಆಪ್ಷನ್ ಬಿ ಆಗಸ್ಟ್ 13. ಕ್ವಶನ್ ನಂಬರ್ 54 ನ್ಯಾಷನಲ್ ಇನ್ಸ್ಟಿಟ್ಯೂಟ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ 2024ರಲ್ಲಿ ಯಾವ ಸಂಸ್ಥೆಯು ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ಐಐಟಿ ಮದ್ರಾಸ್, ಬಿ ಐಐಟಿ ಕಾನ್ಪುರ್, ಸಿ ಐಐಟಿ ದೆಹಲಿ, ಡಿ ಐಐಟಿ ರೂರ್ಕಿ. ಸರಿಯಾದ ಉತ್ತರ ಆಪ್ಷನ್ ಎ ಐಐಟಿ ಮದ್ರಾಸ್. ಕ್ವಶನ್ ನಂಬರ್ 55 ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ? ಆಪ್ಷನ್ ಎ ಬಳ್ಳಾರಿ, ಬಿ ವಿಜಯಪುರ, ಸಿ ವಿಜಯನಗರ, ಡಿ ಕೊಪ್ಪಳ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಜಯನಗರ. ಕ್ವಶನ್ ನಂಬರ್ 56 ಇತ್ತೀಚೆಗೆ ಡಿಆರ್ಡಿಒ ಮತ್ತು ಭಾರತೀಯ ಸೇನೆಯು ಸ್ಥಳೀಯವಾಗಿ ನಿರ್ಮಿಸಲಾದ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅನ್ನು ಯಾವ ಪ್ರದೇಶದಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿದೆ? ಆಪ್ಷನ್ ಎ ಗುಜರಾತ್ನ ಪೋರಬಂದರ್, ಬಿ ರಾಜಸ್ಥಾನದ ಪೋಖ್ರಾನ್, ಸಿ ಆಂಧ್ರಪ್ರದೇಶದ ವಿಶಾಖಪಟ್ಟಣಂ, ಡಿ ತಮಿಳುನಾಡಿನ ನಾಗಪಟ್ಟಣಂ. ಸರಿಯಾದ ಉತ್ತರ ಆಪ್ಷನ್ ಬಿ ರಾಜಸ್ಥಾನದ ಪೋಖ್ರಾನ್.
ಕ್ವಶನ್ ನಂಬರ್ 57. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಚಂದಕ ವನ್ಯಜೀವಿ ಅಭಯಾರಣ್ಯವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ಎ ಒಡಿಶಾ, ಬಿ ಆಂಧ್ರಪ್ರದೇಶ್, ಸಿ ಗುಜರಾತ್, ಡಿ ರಾಜಸ್ಥಾನ್. ಸರಿಯಾದ ಉತ್ತರ ಆಪ್ಷನ್ ಎ ಒಡಿಶಾ. ಕ್ವಶನ್ ನಂಬರ್ 58. ಕೇಂದ್ರ ಜಲ ಆಯೋಗ ಅಭಿವೃದ್ಧಿಪಡಿಸಿದ ಫ್ಲಡ್ ವಾಚ್ ಇಂಡಿಯಾ 2.0 ಆ್ಯಪ್ ಅನ್ನು ಇತ್ತೀಚೆಗೆ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ? ಆಪ್ಷನ್ ಎ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಬಿ ಕೃಷಿ ಸಚಿವಾಲಯ, ಸಿ ಜಲಶಕ್ತಿ ಸಚಿವಾಲಯ, ಡಿ ನಗರಾಭಿವೃದ್ಧಿ ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಸಿ ಜಲಶಕ್ತಿ ಸಚಿವಾಲಯ.